ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ. ವೆಲ್ಕಮ್ ಟು ಅವರ್ ಚಾನೆಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ, ನಾನು ರಾಜೇಶ್ ಮತ್ತು ಅಕ್ಷಯ್ಗೆ ಒಂದು ಚಾಲೆಂಜನ್ನು ನಾನು ಕೊಟ್ಟಿದ್ದೇನೆ. ಆ ಚಾಲೆಂಜ್ ಏನಂದರೆ, ನಾನು ಕೆಲವೊಂದು ಕಿಚನಲ್ಲಿರುವ ಒಂದು ಇಂಗ್ರೀಡಿಯೆಂಟ್ಸ್, ಕೆಲವೊಂದು ಕಿಚನಲ್ಲಿರುವ ಸಾಮಗ್ರಿಗಳನ್ನು ನಾನು ಅವರ ಮುಂದೆ ಇಡ್ತೇನೆ. ಈ ಗೇಮ್ನ ಕಂಡೀಷನ್ ಏನಂದರೆ, ನಾನು ಫಸ್ಟಿಗೆ ಅವರ ಕಣ್ಣಿಗೆ ನಾನು ಬಟ್ಟೆ ಕಟ್ತೀನಿ. ಆಮೇಲೆ ಅವರಿಗೆ ನಾನು 20 ಸೆಕೆಂಡ್ಸ್ ಟೈಮ್ ಕೊಡ್ತೇನೆ. ಅಂದರೆ ಇಂಗ್ರೀಡಿಯೆಂಟನ್ನು ಗೆಸ್ ಮಾಡಲಿಕ್ಕೆ. ಅವರ ಇಂಗ್ರೀಡಿಯೆಂಟನ್ನು ಟಚ್ ಮಾಡ್ಬೋದು, ಬಟ್ ಟೇಸ್ಟ್ ಮಾಡಲಿಕ್ಕೆಲ್ಲ, ಸ್ಮೆಲ್ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಅಟ್ ದ ಎಂಡ್ ಯಾರು ಹೆಚ್ಚು ಇಂಗ್ರೀಡಿಯೆಂಟನ್ನು ಗೆಸ್ ಮಾಡ್ತಾರೆ ಅವರು ಈ ಚಾಲೆಂಜ್ನ ವಿನ್ನರ್ ಆಗ್ತಾರೆ. ಹಾಗಾದರೆ ಬನ್ನಿ, ನಾವು ಇವತ್ತಿನ ವಿಡಿಯೋನ ನಾವು ಶುರು ಮಾಡುವ. ನಿಮ್ಗೇನು ಅನ್ನಿಸುತ್ತೆ? ರಾಜೇಶ್ ವಿನ್ ಆಗ್ತಾರಾ, ಅಕ್ಷಯ್ ವಿನ್ ಆಗ್ತಾರಾ? ನಿಮಗೆ ಈ ವಿಡಿಯೋ ಫುಲ್ ನೋಡೋದಕ್ಕಿಂತ ಮುಂಚೆ ಉಂಟಲ್ಲ, ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ವಿನ್ ಆಗ್ಬೋದಂತ. ನಿಮ್ಮ ಗೆಸ್ ಕರೆಕ್ಟಾ ಅಂತ ನೀವು ವಿಡಿಯೋ ಎಂಡಲ್ಲಿ ನೋಡಿ. ಈ ಇಂಗ್ರೀಡಿಯೆಂಟ್ಸ್ ರಾಜೇಶ್ ಗೆಸ್ ಮಾಡಬೇಕು. ಫಸ್ಟ್ ಇಂಗ್ರೀಡಿಯೆಂಟ್ ಉರದ್ ದಾಲ್. ಸ್ಟಾರ್ಟ್ ಮಾಡಿ. ಎಂತ ಐಟಮ್ ಇದೆ ಹೆಸರು? ಓಕೆ, ನನ್ನ ಹಸ್ಬೆಂಡ್ ಪದಂಗಿ ಅಂತ ಗೆಸ್ ಮಾಡಿ, ಅಂದ್ರೆ ಗ್ರೀನ್ ಗ್ರಾಮ್. ಸೆಕೆಂಡ್ ಇಂಗ್ರೀಡಿಯೆಂಟ್ ರೈಸ್. ತಿನ್ಲಿಕ್ಕಿಲ್ಲ ಇಲ್ಲ. ಏನ ಈ ಐಟಮ್ ಇದೆ ಹೆಸರು? ಇದು ರೈಸ್. ಹೌದಾ? ಥರ್ಡ್ ಇಂಗ್ರೀಡಿಯೆಂಟ್ ಮೇಥಿ ಸೀಡ್ಸ್. ಏನು ಈ ಐಟಮ್? ಗೆಸ್ ಮಾಡಿ. ಇದು ಮೆಂತೆ. ಓಕೆ, ನೆಕ್ಸ್ಟ್. ಫೋರ್ತ್ ಇಂಗ್ರೀಡಿಯೆಂಟ್ ದಾಲ್. ಇದು ದಾಲ್, ಚೂರ್ ದಾಲ್. ಹೌದಾ? ಓಕೆ, ನೆಕ್ಸ್ಟ್. ಫಿಫ್ತ್ ಇಂಗ್ರೀಡಿಯೆಂಟ್ ಚೆನ್ನ ದಾಲ್. ಇದು ಚೆನ್ನ ದಾಲ್. ಓಕೆ. ಸಿಕ್ಸ್ತ್ ಇಂಗ್ರೀಡಿಯೆಂಟ್ ಗ್ರೀನ್ ಪೀಸ್. ಟೈಮಿಂಗ್ ಉಂಟಲ್ಲ, 20 ಸೆಕೆಂಡ್ಸ್ ಮಾತ್ರ, ಬೇಗ ಹೇಳಿ. ವಟನವ. ಓಕೆ, ಡನ್. ಥ್ಯಾಂಕ್ ಯು. ನೋಡುವ ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ ಅಂತ ನೀವು. ಒನ್ ಐಟಮ್ ಅನ್ನು ನೀವು ರಾಂಗ್ ಆಗಿ ಗೆಸ್ ಮಾಡಿದ್ದು. ಫಸ್ಟ್ ಐಟಮ್ ಉರದ್ ದಾಲ್. ಹೌದು, ಫಸ್ಟ್ ಐಟಮ್ ಉರದ್ ದಾಲ್. ಮತ್ತೆ ಎಲ್ಲ ಐಟಮ್ ಕರೆಕ್ಟ್ ಗೆಸ್ ಮಾಡಿದ್ದಾರೆ. ಸೊ ನಿಮ್ಮ ಪಾಯಿಂಟ್ಸ್ 5 out of 6. ಇದೆಲ್ಲ ಇಂಗ್ರೀಡಿಯೆಂಟ್ ಅಕ್ಷಯ್ ಗೆಸ್ ಮಾಡಬೇಕು. ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ ಗೆಸ್ ಮಾಡಲಿಕ್ಕೆ. ಅವರ ಫಸ್ಟ್ ಇಂಗ್ರೀಡಿಯೆಂಟ್ ರೈಸ್ ರೋಟಿ. ಫಸ್ಟ್ ಐಟಮ್ ಗೆಸ್ ಮಾಡಲಿಕ್ಕೆ ಟೈಮರ್ ಸ್ಟಾರ್ಟ್ ಆಗಿದೆ ನಿಮ್ದು. ನೆಕ್ಸ್ಟ್ ಆಯ್ತು. ಸೆಕೆಂಡ್ ಇಂಗ್ರೀಡಿಯೆಂಟ್ ಓಟ್ಸ್. ಸೆಕೆಂಡ್ ಐಟಮ್ ಗೆಸ್ ಮಾಡ್ಲಿಕ್ಕೆ ಇರೋದು. ಇಲ್ಲ ತಿನ್ಲಿಕ್ಕಿಲ್ಲ. ಆಯ್ತಾ? ಓಕೆ. ಥರ್ಡ್ ಇಂಗ್ರೀಡಿಯೆಂಟ್ ಕಾರ್ನ್. ಓಕೆ, ಇದು ಥರ್ಡ್ ಐಟಮ್. ಸ್ವಲ್ಪ ಹಿಂದಿಟ್ಟು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಮ್ಮ ವೀಕ್ಷಕರು ಕನ್ನಡದಲ್ಲಿ ಮಾತಾಡಿಯಲ್ಲ. ಏನ್ ಗೆಸ್ಸಿಂಗ್ ಆಯ್ತಾ? ಬೇಗ. 4 ಡಾಲಾ. ಓಕೆ, ನೆಕ್ಸ್ಟ್. ಫೋರ್ತ್ ಇಂಗ್ರೀಡಿಯೆಂಟ್ ಕೊರಿಯಾಂಡರ್ ಸೀಡ್ಸ್. ಓಕೆ, ನೆಕ್ಸ್ಟ್ ಐಟಮ್ ಇದು. ಫಿಫ್ತ್ ಇಂಗ್ರೀಡಿಯೆಂಟ್ ಫೆನೆಲ್ ಸೀಡ್ಸ್. ಓಕೆ, ಕರೆಕ್ಟ್. ಸಿಕ್ಸ್ತ್ ಇಂಗ್ರೀಡಿಯೆಂಟ್ ಕ್ಯೂಮಿನ್ ಸೀಡ್ಸ್. ಫಸ್ಟ್ ಐಟಮ್ ರೊಟ್ಟಿ ಹಮಾರೆ. ಫೋರ್ತ್ ದ, ಫಿಫ್ತ್ ದ, ಸಿಕ್ಸ್ ದ. ಬೋರ್ಡ್ ಜೀರಿಗೆ ಬದಲಿಗೆ. ಸೊ ಇಷ್ಟೆಲ್ಲ ಐಟಮ್ ಇತ್ತು, ಬಟ್ ಒಂದು ಕೂಡ ಐಟಮ್ ಅನ್ನು ಕರೆಕ್ಟ್ ಆಗಿ ಗೆಸ್ ಮಾಡದೆ ನಮ್ದು ಕ್ಲಿಯರ್ ವಿನ್ನರ್ ಆಗಿ ಬಂದಿದ್ದಾರೆ ರಾಜೇಶ್ ಸಾಲಿಯಾ. ನಮ್ಮ ಅಕ್ಷಯ್ ಇಲ್ಲಿದ್ದಾರೆ. 0 out of 6. ಒಂದನ್ನು ಕೂಡ ಯಾಕೆ ಗೆಸ್ ಮಾಡಲಿಲ್ಲ ಅಕ್ಷಯ್?
ಡಿಫಿಕಲ್ಟ್ ಇತ್ತ ಟಾಸ್ಕ್? ಇಲ್ಲ. ಮತ್ತೆ ಯಾಕೆ ಗೆಸ್ ಬರಲಿಲ್ಲ? ಬರ್ಲಿಕ್ಕೆ ಅದನ್ನ ಪರ್ಫ್ಯೂಮ್ ಹಾಕ್ಬೇಕು ನಾವಿನ್ನು. ವಿಡಿಯೋ ಫುಲ್ ನೋಡಿದ್ದೀರಾ ತಾನೇ? ಹಾಗಾದರೆ ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ರಾಜೇಶ್ ವಿನ್ ಆಗ್ತಾರೆ ಅಂತ? ಆಯಿತು, ನನಗೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಾನು, ರಾಜೇಶ್ ಮತ್ತು ಅಕ್ಷಯ್ ಮೂವರು ಕೂಡ ಸೇರಿ ವಾಟರ್ ಬಾಟಲ್ ಫ್ಲಿಪ್ ಚಾಲೆಂಜ್ ಇವತ್ತು ಮಾಡ್ತೇವೆ. ನೋಡುವ ಯಾರು ಈ ಚಾಲೆಂಜ್ನಲ್ಲಿ ವಿನ್ನರ್ ಆಗ್ತಾರೆ ಅಂತ. ಅದು ನಿಮಗೆ ತಿಳಿಯಬೇಕಾದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ನಾವು ಈ ಚಾಲೆಂಜ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಉಂಟಲ್ಲ, ನಾವು ಇನ್ನೊಂದು ಚಾಲೆಂಜನ್ನು ನಾವು ಮಾಡಿದ್ದೇವೆ. ಅದು ಒಂದು ಏನಂದರೆ ಗೆಸ್ಸಿಂಗ್ ದ ಇಂಗ್ರೀಡಿಯಂಟ್ ಅನ್ನು ಯಾರು ಗೆಸ್ ಕರೆಕ್ಟಾಗಿ ಯಾರು ಎಷ್ಟು ನಂಬರ್ ಆಫ್ ಇಂಗ್ರೀಡಿಯೆಂಟ್ ಅನ್ನು ಗೆಸ್ ಮಾಡ್ತಾರೆ ಅಂತ ಅದೊಂದು ಚಾಲೆಂಜ್ ಮಾಡಿದ್ದೇವೆ. ಮತ್ತೊಂದು ವೈರಲ್ ರೆಸಿಪಿ ಚಾಲೆಂಜ್, ಅಂದರೆ ಜಗ್ಗುದಾದ ಒಂದು ವೈರಲ್ ರೆಸಿಪಿ ಉಂಟಲ್ಲ, ಬೇಂಡಿ ರೆಸಿಪಿ, ಆ ಚಾಲೆಂಜ್ ಕೂಡ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅದು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿದ್ದು. ಅದನ್ನು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಒಂದು ವೇಳೆ ಆ ಎರಡು ವಿಡಿಯೋಗಳನ್ನು ನೀವು ನೋಡೋದಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತೇನೆ. ದಯವಿಟ್ಟು ಆ ವಿಡಿಯೋನು ಕೂಡ ನೀವು ವಾಚ್ ಮಾಡಿ. ಆ್ಯಕ್ಚುಲಿ ಇದನ್ನು ಉಂಟಲ್ಲ ಒಂದು ಫನ್ ಚಾಲೆಂಜ್ ಅಂತ ಹೇಳ್ಬೋದು. ಯಾಕಂದರೆ ಯಾರು ಕರೆಕ್ಟಾಗಿ ವಾಟರ್ ಬಾಟಲನ್ನು ಫ್ಲಿಪ್ ಮಾಡಿ ವಾಟರ್ ಬಾಟಲನ್ನು ನಿಲ್ಲಿಸ್ತಾರೆ ಅವರಿಗೆ ಒಂದು ಸಣ್ಣ ಸಣ್ಣ ರಿವಾರ್ಡ್ಸ್ ಉಂಟು. ಅಂದರೆ ದೊಡ್ಡ ರಿವಾರ್ಡ್ ಅಲ್ಲ, ಒಂದು ಸಣ್ಣ ರಿವಾರ್ಡ್ ಲೈಕ್ ಚಾಕ್ಲೇಟ್ಸ್, ಕೋಲ್ಡ್ ಡ್ರಿಂಕ್, ಶವರ್ಮಾ, ಹೀಗೆ ಚೀಸ್ ಬಾಲ್ಸ್, ಇಂತಹ ಒಂದು ರಿವಾರ್ಡ್ಸನ್ನು ನಾವು ಇಟ್ಟಿದ್ದೇವೆ. ರಿವಾರ್ಡ್ಸ್ ಹೇಗೆ ಪಿಕ್ ಮಾಡೋದಂದರೆ, ನಾನು ಬೌಲಲ್ಲಿ ಕೆಲವೊಂದು ಚಿಪ್ಸ್ ಮಾಡಿಟ್ಟಿದ್ದೇನೆ. ಅದರಲ್ಲಿ ನಾನು ರಿವಾರ್ಡ್ಸ್ ಎಂತ ಅಂತ ನಾನು ಬರೆದಿಟ್ಟಿದ್ದೇನೆ. ಚಾಕ್ಲೇಟ್ ಆದರೆ ಚಾಕ್ಲೇಟ್, ಯಾವ ಚಿಪ್ ನೀವು ಪಿಕ್ ಮಾಡ್ತೀರಾ ಅದು ನಿಮಗೆ ರಿವಾರ್ಡ್ ಆಗಿ ಸಿಗ್ತದೆ. ಅದ್ರ ಬನ್ನಿ ಇವತ್ತಿನ ಚಾಲೆಂಜಲ್ಲಿ ಯಾರಿಗೆ ಹೆಚ್ಚಿನ ನಂಬರ್ ಆಫ್ ರಿವಾರ್ಡ್ ಸಿಕ್ಕಿದೆ ಅಂತ. ಏನನ್ನಿಸ್ತೆ? ನನಗೆ ಸಿಕ್ಕಿದೆ ಅಂತ ಅನಿಸುತ್ತಾ ಗೊತ್ತಿಲ್ಲ, ನೋಡ್ಬೋದು. ಚಲೋ ಭೈ, देखो अब मैं क्या करता हूँ. One dry flock. Dry flock. ಒಂದು ಹೌದಾ ಅಜ್ಜಿ? ರಡ್ಡ ಡ್ರೈ ಹ್ಯಾಂಡ್, ಸಾರಿ. ಆಲ್ರೆಡಿ 2 ಡ್ರೈ ಹ್ಯಾಂಡ್ ಇದೆ. ಓಕೆ, ನೆಕ್ಸ್ಟ್. ಇರುವ ಒಂದು ಚೀಟ್ ಅನ್ನು ತೆಗಿ, ನಿಂಗೆ ರಿವಾರ್ಡ್ ಸಿಗುತ್ತೆ. ಎಂತ ರಿವಾರ್ಡ್ ಹೇಳಬೇಕು? ಚಾಕ್ಲೇಟ್. ಚಾಕ್ಲೇಟ್. Gone. Oh yes. Okay, next try. Okay, next. मुझे घर जाना है, मुझे घर जाना है. हाँ. No, ओ भाई ये क्या है? no. रुक जा तो साला ये दुख का खत्म नहीं होता बे. अब मसीर बना दिए हो. Oh my God. खत्म. बाय बाय, टाटा, गुड बाय, गया. Oh shit. One, two. Okay, done.
वाह दीदी, वाह दीदी। नहीं नहीं दीदी वाह दीदी, व्हाट इज दिस? दीदी दीदी। shawarma, shawarma, shawarma. Cheese balls. Cheese balls. ಕೈ ಆಗಿದೆ ನೋಡುವ. Congratulations. Sure, ma. ನಂಗೆ ಬೇಕು ಶವರ್ಮ ಪ್ಲೀಸ್. Happy. Congratulations, Mr. Rajesh. यार ये कितनी औसम है यार. shawarma, shawarma, shawarma. Cold drink. Cold drink. Cold drink. यार ನಾವು ಗೆಫ್ಟ್ ಇತ್ತು ಮಾಡಬೇಕದ. Congratulations, Akshay. Shawarma, shawarma, shawarma. Shawarma, shawarma, shawarma. Shawarma, shawarma, shawarma. All the best. Oh shit. Yes! इतना सुकून. ಲಾಸ್ಟ್ ಟೈಮ್ ಚಾಲೆಂಜ್ನಲ್ಲಿ ನಮ್ಮ ಅಕ್ಷಯ್ ಅವರು ಹೀನಾಯವಾಗಿ ಸೋಲನ್ನು ಕಂಡಿದ್ರು. ಬಟ್ ಈ ಸಾರಿ ಅವರು ವಿನ್ ಆಗಿದ್ದಾರೆ. ಹಾಗಾಗಿ ಅವರ 2 ಮಾತುಗಳನ್ನು ನಾವು ಕೇಳುವ. ನಾನು ಬಂದದ್ದು ರಿವೆಂಜ್ ತಗೊಳ್ಳಿಕ್ಕೆ. ಈ ಸಲ ನಾನೇ ವಿನ್ ಆಗಿದ್ದೀನಿ. ಯಾರ ಜೊತೆ ರಿವೆಂಜ್ ತಗೊಳ್ಳಿಕ್ಕೆ? ರಾಜೇಶ್ ಅವ್ರ. ಅವ್ರು ತುಂಬಾ ಜೋರಿದ್ದಾರೆ. ಲಾಸ್ಟ್ ಟೈಮ್ ನಿಂಗೆ ಇಂಗ್ರೀಡಿಯೆಂಟ್ಸ್ ಅನ್ನು ಅವರೇ ಸಿಲೆಕ್ಟ್ ಮಾಡಿದ್ದು, ನಾನಲ್ಲ. ಓಕೆ, ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಅಕ್ಷಯ್. ವೀಕ್ಷಕರೇ, ಇವತ್ತು ನಾವು ಇನ್ನೊಂದು ಚಾಲೆಂಜನ್ನು ನಾವು ಟ್ರೈ ಮಾಡಿದ್ದೇವೆ. ಅದು ಏನಂದ್ರೆ ಗೆಸ್ ದ ಕಂಟ್ರಿ ನೇಮ್. ಕಾಂಪಿಟೇಟರ್ ಆಗಿ ಉಂಟಲ್ಲ ಅಕ್ಷಯ್ ಮತ್ತೆ ರಾಜೇಶ್ ಇದ್ದಾರೆ. ಅಕ್ಷಯ್ ಮತ್ತೆ ರಾಜೇಶ್ ಇಮೋಜಿಯನ್ನು ಗೆಸ್ ಮಾಡುವಾಗ ನೀವು ಕೂಡ ಕಂಟ್ರಿ ನೇಮನ್ನು ಗೆಸ್ ಮಾಡಲಿಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಕಂಟ್ರಿ ನೇಮನ್ನು ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದರೆ ಸ್ಟಾರ್ಟ್ ದ ಟೈಮ್. ಸ್ಟಾರ್ಟ್ ದ ಟೈಮರ್. 6, 5, 4, 3, 2, 1, 0. Okay, time starts now. 7. Portuguese. No. Stop. You have only 5 seconds. 5, 4, 3, Italy. 2, 1, 0. Wrong. You both are wrong. It's Poland. Akshay, start. Iceland. Yes, correct. Zimbabwe. No, wrong. Cuba. Cuba. China. Huh? China. Yes, you are right. Start. Chile. Wrong. Fortaleza. Okay, your time starts. Japan. You are right. It's Japan.
ಓಕೆ ಅಕ್ಷಯ್ ಸ್ಟಾರ್ಟ್. ಒಂದೇ ಗೊತ್ತು. 5 4 3 2 1 0 ಪಾಸ್. ಕ್ಯೂಬಾ. ಯು ಆರ್ ರೈಟ್. ಫಸ್ಟ್ ಬಂತು. This is an easy one. Yes. Sorry. 5 4 3 2 1. Sorry, pass. Okay, what about Akshay? Sure? It's Finland. 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 And Akshay. 5 4 3 2 1 0. And Thailand. you are right. It's very easy to guess. And UK. Ene? UK. 5 4 3 2 Ukraine. 1. Okay, guess. Oman. You are right. Five, 4 3 2 1. Okay, pass. Ireland. You are right, Akshay. It's Ireland. Now we are moving to second round. ಇವಾಗ ನಾವು ಸೆಕೆಂಡ್ ರೌಂಡ್ ಅಲ್ಲಿ 3 ಇಮೋಜಿ ಸ್ವಲ್ಪ ಡಿಫಿಕಲ್ಟ್ ಉಂಟು ನೋಡುವ. ಫಸ್ಟ್ ಕ್ವಶನ್ ಅಕ್ಷಯ್ಗೆ. ಟೈಮ್ ಸ್ಟಾರ್ಟ್ಸ್ ನೌ ಅಕ್ಷಯ್. Five, 4 3 2 1. Pass. France. You are right. It's France. Second question. 5 4 Los Angeles. 3 2 1 0. Singapore. You are right, Akshay. It's Singapore. Five, 4 3 2 1 0. Pass. ಜಸ್ಟ್ ಒಂದೊಂದು ಐಕನ್ ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಒಂದೊಂದು ಇಮೋಜಿ. ಎಸ್. Greece. Greece. ಇಟ್ಸ್ ನಾಟ್ ಗ್ರೀಸ್. 5 4 Cuba. 3 2 1. ಓಕೆ, ಲಾಸ್ಟ್ ಇದು ಐಕನ್ ಎಂತ ಹೇಳಿ. Girls. ಗರ್ಲ್. ಸೆಕೆಂಡ್ ಇರೋದ You. You. ಯು ಓಕೆ, ಯು ಗರ್ಲ್ ಆಯ್ತಲ್ಲ. ಫಸ್ಟ್ ಒನ್ ಅಲ್ಲಿ ಎಂತ ಉಂಟು? ಮಡ್ಕೆ. ಮಡಿಕೆಯಲ್ಲಿ ಎಂತ? Give. ಅದರಲ್ಲಿ ಕೆಳಗೆ ಪೋರ್ ಆಗ್ತಾ ಉಂಟಲ್ಲ. ಸೊ ಇವಾಗ ಹೇಳಿ. Portuguese. ಎಸ್, ಇಟ್ಸ್ ಪೋರ್ಚುಗಲ್. ಓಕೆ, ದಿಸ್ ಒನ್ ಹೋಲ್ಡ್. I mean Australia. ನೋ. Australia. 5 4. Austria. Yes, you are right. Start. I'll give you 5 seconds more for this. Already 15 seconds done. Still 5 seconds more. 5 4 3 2 1. Can you answer? Huh? Pass. What's the first icon? Smile. Emoji? Mad. Okay. Mad. Okay. In Maldives. Maldives. No. Next one, last one. Car. Car. Middle one. No. Horn. It's a gas. Gas. Madagascar. Oh. First time ಕೇಳಿದ್ದು. ಇದು ಫಸ್ಟ್ ಟೈಮ್ ಕೇಳಿದ್ದು. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ನಿಮಗೆ ಟೈಮ್ ಕೊಟ್ಟೆ. ಇಟ್ಸ್ ಅ ಮಡಗಾಸ್ಕರ್. ಇದಕ್ಕೆ ಕೂಡ ನಾನು 20 ಸೆಕೆಂಡ್ಸ್ ಕೊಡ್ತೇನೆ, ನೀವು ಗೆಸ್ ಮಾಡಿ ಹೇಳಿ. 5 seconds done. Haifa. No. 10 seconds done.
15 seconds done. 5, 4, 3, 2, 1. Pass. Andola. Huh? Andola. You are near to that. And that is correct. Then Andola. no. ಅದು ಕಂಟ್ರಿ ಹೆಸರು ಆಂಡೋರಾ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ರೆಡಿ ಆಗಿದ್ದೀರಾ? ಇದು ಸ್ವಲ್ಪ ಹೇಗಿತ್ತು ಕ್ವಶನ್? ಈಸಿ ಇತ್ತಾ ಡಿಫಿಕಲ್ಟ್ ಇತ್ತಾ? ತುಂಬಾ ಈಸಿ ಇತ್ತು, ಆದರೆ ಕಂಟ್ರಿ ಸ್ವಲ್ಪ ನೆನಪಿರಲಿಲ್ಲ ನಮಗೆ ಅಷ್ಟೇ. ಇಲ್ಲದಿದ್ದರೆ ನಿಮ್ಗೆ ಈ ಕಂಟ್ರಿಯನ್ನೆಲ್ಲ ಕೇಳಿದ್ದೀರಾ? ಅದೇ ಫಸ್ಟ್ ಟೈಮ್ ಕೇಳಿದೆ, ಇಲ್ಲದಿದ್ರೆ ಹಾರ್ಡ್ ಇತ್ತು. ಅದಕ್ಕೆ ಫಸ್ಟ್ ಟೈಮ್ ಕೇಳಿದಕ್ಕೆ ಈಸಿ ಆಯ್ತು ಸ್ವಲ್ಪ. ಕರೆಕ್ಟಾಗಿ ಇಮೋಜಿಯನ್ನು ನೋಡಿ ನೀನು ಗೆಸ್ ಮಾಡಿದರೆ ಇದು ಆ್ಯಕ್ಚುಲಿ ಈಸಿ ಉಂಟು. ಕರೆಕ್ಟ್ ಒಂದೊಂದು ಇಮೋಜಿ ನೋಡಿ ನೀನು ಗೆಸ್ ಮಾಡಿ ಹೇಳು. ಓಕೆ ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇಂಗ್ಲೀಷಲ್ಲಿ ಆ ಇಮೋಜಿಯನ್ನು ಕನ್ವರ್ಟ್ ಮಾಡು. 5, 4, 2, 1. ಅಲ್ಲ, ಇವರಿಗೆ ಕರೆಕ್ಟ್ ಹೇಳಿ. ಪ್ಯಾನ ಕರೆಕ್ಟ್. ಲಾಸ್ಟ್ ಒನ್ ಏನು? ಅಲ್ಲ. ರೈಟ್. ಎಸ್, ಯು ಆರ್ ರೈಟ್. ಒಂದೊಂದು ವರ್ಡನ್ನೇ ಗೆಸ್ ಮಾಡಿ, ಅಂದರೆ ಒಂದೊಂದು ಇಮೋಷನ್ ಗೆಸ್ ಮಾಡಿದರೆ ಮಾತ್ರ ನಿಮಗೆ ಈಸಿ ಆಗುತ್ತೆ. ಇಲ್ಲದ್ರೆ ನಿಮಗೆ ಇದು ಕೂಡ ಟಫ್ ಉಂಟು. ಓಕೆ ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಾನು ಇದಕ್ಕೆ 15 ಸೆಕೆಂಡ್ಸ್ ಕೊಡ್ತೇನೆ, ಗೆಸ್ ಮಾಡಿ ಹೇಳಿ. ಫೈವ್ ಸೆಕೆಂಡ್ಸ್ ಮೋರ್. ಒಂದೊಂದು ಇಮೋಜಿ ಇದೆ, ಹೇಳಿ ಅಟ್ಲೀಸ್ಟ್ ನನಗೆ. ಯು ಫ್ಲೈ ಅವೇ. ಆಯ್ತು, ಟೈಮ್ ಅಕ್ಷಯ್ಗೆ ಕೊಡಿ. ಒಂದೊಂದು ಹೇಳಿದ್ದಾರೆ, ಯು ಫ್ಲೈ ಅವೇ. ಇದೆಂತ 30 ಸೆಕೆಂಡ್ಸ್ ಜಾಸ್ತಿ ಆಯ್ತು, ಬೇಗ. ಉಚಾವೆ. ಗೊತ್ತಿಲ್ವಾ? ಆನ್ಸರ್ ಇಸ್ ಉರುಗ್ವೆ. ಅಕ್ಷಯ್ ಅಲ್ಲ, ರಾಜೇಶ್. ಎಸ್, ನಿಮಗೆ. ಅಲ್ಲ ಅಲ್ಲ, ಸ್ವಲ್ಪ ನೋಡಿ ಅಂತೆ. ಅವನೇನ್ ಮಾಡ್ತಾ ಇದ್ದಾನೆ? ಮಿಡಲ್ ಅಲ್ಲಿ ಯಾರಿದ್ದಾರೆ? ಓಕೆ, ಲಾಸ್ಟ್ ಇದು ನೋಡಿ, ಬೇಗ. ಆಯ್ತು, ನಿಮ್ದಾಯ್ತು. ಅಕ್ಷಯ್ ಕೊಡಿ. ಸೋಮಾನಿಯಾ. ಆಯ್ತಾ, ಬೇಗ. ಒಂದು 5 ಸೆಕೆಂಡ್ ಜಾಸ್ತಿ ಕೊಡ್ತೇನೆ. ಗುಮಾಲಿಯಾ. 5, 4, 3, 2, 1. ರೊಮಾನಿಯಾ. ಬೋಟ್ ಅನ್ನೋರು ಎಂತ ಮಾಡ್ತಾ ಇದ್ದಾನೆ? ಅವನ್ ರೋ ಮಾಡ್ತಾ ಇದ್ದಾನೆ. ಅದು ರೋಮಾನಿಯಾ. ಅವರು ಹೇಳಿದ್ದು ಫಸ್ಟ್ ಬೋಟ್ ಮಾನಿಯಾ, ನೀನ್ ಹೇಳಿದ್ದು ಸೊಮಾನಿಯಾ, ಅದಕ್ಕೆ ಇವರು ಹೇಳಿದ್ದು ಗುಮಾಲಿಯಾ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್. ಇದಕ್ಕೆ ನಾನು 10 ಸೆಕೆಂಡ್ಸ್ ಮಾತ್ರ ಕೊಡು. ಇಂಡಿಯಾ. ಯು ಆರ್ ರೈಟ್ ಅಕ್ಷಯ್, ಇಟ್ಸ್ ಇಂಡಿಯಾ. ಅಕ್ಷಯ್ ಲೀಡಿಂಗ್ ಅಲ್ಲಿದ್ದಾನೆ. ಅಕ್ಷಯ್ಗೆ ಇವಾಗ ಟೋಟಲ್ ಪಾಯಿಂಟ್ಸ್ 55 ಹಾಗೂ ರಾಜೇಶ್ಗೆ ಟೋಟಲ್ ಪಾಯಿಂಟ್ಸ್ 50. ಇವಾಗ ಲಾಸ್ಟ್ ಒನ್ ನಾನು ಕೊಡೋದು ತುಂಬಾನೇ ಕಡಿಮೆ ಸೆಕೆಂಡ್ಸ್ ಕೊಡೋದು ಒಳ್ಳೇದಂತ. 10 ಸೆಕೆಂಡ್ಸ್ ಕೊಡ್ತೇನೆ, ಬಟ್ ನೀವು ಒಂದು ವೇಳೆ ಗೆಸ್ ಮಾಡಿದ್ರೆ ನೀವು 5 ಪಾಯಿಂಟ್ಸ್ ಲೀಡಿಂಗ್ ಅಲ್ಲಿ ಇರ್ತೀರಾ. ಓಕೆ, ಆರ್ ಯು ರೆಡಿ? ಅಕ್ಷಯ್ ಪ್ರೇ ಮಾಡು, ಇವ್ರು ಗೆಸ್ ಮಾಡಬಾರ್ದು ಅಂತ, ಯಾಕಂದ್ರೆ ನೀನ್ ವಿನ್ನರ್ ಆಗ್ತೀಯಾ. 5, 4, 2, 1. ಓಕೆ, and I could and pan. What is the answer? Turkey. You are right. Turkey. Okay, ಹಾಗಾಗಿ
ಹಾಗಾಗಿ ಈ ಗೇಮ್ ನ ವಿನ್ನರ್ ಪುನಃ ಅಕ್ಷಯ್. ಪ್ಲೀಸ್ ಒಂದು ಕ್ಲಾಪ್ ಕೊಡಿ ಎಲ್ಲರೂ. ರಾಜೇಶ್, ನಿಮ್ಗೆ ಇದು ಸೆಕೆಂಡ್ ಗೇಮ್ ಅನ್ನು ಸೋತು ಹೇಗನಿಸ್ತು? ತುಂಬ ಖುಷಿ ಆಗ್ತದೆ. ಆದ್ರೆ ಕಂಟ್ರಿದ ಸುಧಾಪುರ ತೋದು ಮಾರಿ ಹೇಳಿ, ಒಂದೆರಡು ಮಾತುಗಳನ್ನು ಹೇಳಿ ಪ್ಲೀಸ್. ನಿಮ್ಮ ಮಾತುಗಳನ್ನು ಕೇಳಿ ವೀಕ್ಷಕರು ಕಾಯ್ತಾ ಇದ್ದಾರೆ. ಅಕ್ಷಯ್, ನಿಮ್ಮ ಎರಡನೇ ಗೆಲುವಿನ ಬಗ್ಗೆ ಸ್ವಲ್ಪ ಹೇಳಿ. ನಂಗಂತೂ ತುಂಬಾ ಖುಷಿ ಆಯಿತು भाई मजा आया और मैं ये जो मजा है हिंदुस्तान के हर व्यक्ति को दे. ನೆಕ್ಸ್ಟ್ ಸಲ ನಾನೇ ವಿನ್. ಆಲ್ ದಿ ಬೆಸ್ಟ್ ಅಕ್ಷಯ್, ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ವಿನ್. ಥ್ಯಾಂಕ್ ಯು. ಈ ಚಾಲೆಂಜ್ ಅಲ್ಲಿ ಕೂಡ ಅಕ್ಷಯ್ ವಿನ್ ಆಗಿದ್ದಾನೆ. ಟೋಟಲ್ ಚಾಲೆಂಜ್ ಅನ್ನು ಅಟೆಂಪ್ಟ್ ಮಾಡಿದ್ದು 3. ಅದರಲ್ಲಿ 2 ಚಾಲೆಂಜ್ ಅಲ್ಲಿ ಅಕ್ಷಯ್ ವಿನ್ ಆಗಿದ್ದಾನೆ, 1 ಚಾಲೆಂಜ್ ಅಲ್ಲಿ ರಾಜೇಶ್ ನವರು ವಿನ್ ಆಗಿದ್ದಾರೆ. ಹಾಗಾದ್ರೆ ಮುಂದಿನ ಚಾಲೆಂಜ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೀವು ಗೆಸ್ ಮಾಡ್ತೀರಾ? ಹೀಗೇನೆ ನಿಮ್ಮ ಸಪೋರ್ಟ್ ಈ ಕನ್ನಡತಿಯ ಮೇಲೆ ಸದಾ ಇರಲಿ. ಅಲ್ಲಿ ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವರನ್ನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ. ನಿಮ್ಮೆಲ್ಲರನ್ನು ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ. ಮುಂದಿನ ವ್ಲಾಗ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.